ನಮಸ್ಕಾರ ಗೆಳೆಯರೆ, ಡಿಮ್ಯಾಂಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ಹಿಂದಿನ ಒಂದು ವೀಡಿಯೋದಲ್ಲಿ ಅಂದರೆ ನಮಗೆ ಸ್ವಲ್ಪ ಒಂದು ವಾರದ ಹಿಂದಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಕ್ವಿಝನ್ನು ಮಾಡಿದೆ. ಅಂದರೆ ಈ ಒಂದು ನಿಮ್ಮ ಒಂದು ಎಮೋಜಿ, ಅಂದರೆ ನಿಮ್ಮ ಒಂದು ರಾಶಿಯ ಒಂದು ಎಮೋಜಿ ಪ್ರಕಾರ ನಿಮ್ಮ ಒಂದು ಕ್ಯಾರೆಕ್ಟರ್ ಅಥವಾ ನಿಮ್ಮ ಒಂದು ಗುಣ ಹೇಗಿರುತ್ತೆ ಅನ್ನೋದು ನಾನು ಹಿಂದಿನ ಒಂದು ವೀಡಿಯೋದಲ್ಲಿ ಹೇಳಿದ್ದೆ. ಇನ್ನು ಇವತ್ತಿನ ಈ ಒಂದು ವೀಡಿಯೋ ವಿಷಯಕ್ಕೆ ಬಂದರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಇದೇ ರೀತಿಯಾದ ಒಂದು ಎಮೋಜಿಯ ಪ್ರಕಾರ ನಿಮ್ಮದು ಲವ್ ಮ್ಯಾರೇಜ್ ಆಗುತ್ತಾ ಅಥವಾ ಅರೇಂಜ್ ಮ್ಯಾರೇಜ್ ಆಗುತ್ತಾ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀವಿ. ಹಾಗಾಗಿ ಆದಷ್ಟು ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ನೀವು ಇದರಲ್ಲಿ ಒಂದು ಎಮೋಜಿಯನ್ನು ನೀವು ಸೆಲೆಕ್ಟ್ ಮಾಡಿ, ಅಂದರೆ ನಿಮ್ಮ ಒಂದು ರಾಶಿಯ ಒಂದು ಎಮೋಜಿಯನ್ನು ನೀವು ಮೊದಲು ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ, ಹಾಗೆ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕೂಡ ಎನೇಬಲ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕುವ ಹೊಸ ವೀಡಿಯೋಸ್ಗಳ ಅಪ್ಡೇಟ್ಸ್ ನಿಮಗೆ ಎಲ್ಲರಿಗಿಂತ ಮೊದಲು ಸಿಗುತ್ತೆ. ಇದರಲ್ಲಿ ಮೊದಲನೇದಾಗಿ ನೀವು ಮೇಷರಾಶಿಯ ಒಂದು ಎಮೋಜಿಯನ್ನು ನೀವು ಸೆಲೆಕ್ಟ್ ಮಾಡಿದರೆ ನೀವು ತುಂಬ ಒಂದು ಫ್ರೆಂಡ್ಲಿ ಮನುಷ್ಯರಾಗಿರ್ತೀರ ಅಂತಲೇ ಹೇಳ್ಬೋದು. ಹಾಗೆ ನಿಮಗೆ ಫ್ಯಾಮಿಲಿ ಮೇಲೆ ತುಂಬ ಒಂದು ಪ್ರೀತಿ ಇರುತ್ತೆ. ಹಾಗೆ ನೀವು ಫ್ಯಾಮಿಲಿಯ ಒಂದು ಮಾತನ್ನು, ಅಂದರೆ ನಿಮ್ಮ ಒಂದು ಫ್ಯಾಮಿಲಿ ಏನಿರುತ್ತೆ ಇವರ ಒಂದು ಮಾತನ್ನು ನೀವು ಹಿಂದಕ್ಕೆ ತಗೊಳ್ಳಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಆದಷ್ಟು ಇವರ ಒಂದು, ಅಂದರೆ ಈ ಒಂದು ಮೇಷರಾಶಿಯವರು 90% ಲವ್ ಮ್ಯಾರೇಜೇ ಆಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಎರಡನೇದಾಗಿ ನೀವು ವೃಷಭ ರಾಶಿಯ ಒಂದು ಎಮೋಜಿಯನ್ನು ನೀವು ಸೆಲೆಕ್ಟ್ ಮಾಡಿದರೆ ಇವರು ತುಂಬ ಒಂದು ಪ್ರಿಯಕರ ವ್ಯಕ್ತಿಗಳಾಗಿರ್ತಾರೆ. ಹಾಗೆ ಇವರು ತುಂಬ ಒಂದು ಕೇರಿಂಗ್ ಮಾಡುವಂಥ ಒಂದು ವ್ಯಕ್ತಿಗಳು ಕೂಡ ಆಗಿರ್ತಾರೆ ಅಂತಲೇ ಹೇಳ್ಬೋದು. ಇವರೇನಾದರೂ ಒಂದು ಸತಿ ಪ್ರೀತಿಯಲ್ಲಿ ಬಿದ್ದರು ಅಂದರೆ ತುಂಬಾ ಅವ್ರನ್ನ ಟೆಸ್ಟ್ ಮಾಡಿ ಅವರನ್ನೇ ಇವರು ಮದುವೆ ಆಗುವಂಥ ಒಂದು ಸಾಧ್ಯತೆಗಳು ತುಂಬಾ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮುಂದಿನದಾಗಿ ನೀವು ಮಿಥುನ ರಾಶಿಯ ಒಂದು ಎಮೋಜಿಯನ್ನು ನೀವು ಸೆಲೆಕ್ಟ್ ಮಾಡಿದರೆ ಇವರು ಕೂಡ ತುಂಬಾ ಒಂದು ಪ್ರಿಯಕರ ವ್ಯಕ್ತಿಗಳಾಗಿರ್ತಾರೆ. ಅಂದರೆ ಇವರು ಪ್ರೀತಿಯಲ್ಲಿ ಇವರು ಕೂಡ ಬೀಳ್ತಾರೆ. ಆದರೆ ಇವ್ರಿಗೆ ಮನೆಯವರ ಒಂದು ಒಪ್ಪಿಗೆ ಏನಿರುತ್ತೆ ಇದು ತುಂಬಾ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಇವರು ಪ್ರೀತಿ ಮಾಡಿದ್ರು ಕೂಡ ಇವರು ಮನೆಯವರ ಒಂದು ಒಪ್ಪಿಗೆಯಿಂದನೇ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅವರ ಒಂದು ಒಪ್ಪಿಗೆ ಇಲ್ಲದೆ ಇವರು ಯಾವ ಒಂದು ದೊಡ್ಡ ನಿರ್ಧಾರವನ್ನು ಕೂಡ ಇವರು ತಗೊಳ್ಳೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಮುಂದಿನದಾಗಿ ನೀವು ಕರ್ಕಾಟಕ ರಾಶಿಯ ಒಂದು ಎಮೋಜಿನ ನೀವು ಸೆಲೆಕ್ಟ್ ಮಾಡಿದರೆ ಈ ವ್ಯಕ್ತಿಗಳು ಮದುವೆ ವಿಷಯದಲ್ಲಿ ತುಂಬಾ ಒಂದು ಲಕ್ಕಿ ಆಗಿರ್ತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಇವರು ಪ್ರೀತಿ ಮಾಡೇ ಮದುವೆ ಆಗುವಂಥ ಚಾನ್ಸಸ್ಗಳು ಹೆಚ್ಚಾಗಿರುತ್ತೆ. ಆದರೆ ಇವ್ರಿಗೆ ಸಿಗುವಂಥ ಒಂದು ಪಾರ್ಟ್ನರ್ ಏನಿರ್ತಾರೆ ಅವರು ತುಂಬಾ ಒಂದು ಕೇರಿಂಗ್ ಆಗಿರ್ತಾರೆ. ಹಾಗೆ ಇವರ ಒಂದು ಎಲ್ಲ ಒಂದು ನಡೆಯಲು ಕೂಡ ಅವರು ಜೊತೆಯಾಗಿರ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಮುಂದಿನದಾಗಿ ನೀವು ಸಿಂಹರಾಶಿಯ ಒಂದು ಎಮೋಜಿಯನ್ನು ನೀವು ಸೆಲೆಕ್ಟ್ ಮಾಡಿದರೆ ಇವರು ಕೂಡ ಪ್ರೀತಿಯ ವಿಷಯದಲ್ಲಿ ತುಂಬ ಒಂದು ಸೀರಿಯಸ್ ಆಗಿರ್ತಾರೆ ಅಂತಲೇ ಹೇಳ್ಬೋದು. ಯಾವ ರೇಂಜಿಗೆ ಸೀರಿಯಸ್ ಆಗಿರ್ತಾರೆ ಅಂದರೆ ಇವರ ಮನೆಯವರು ಒಪ್ಪಲಿಲ್ಲ ಅಂದರೂ ಕೂಡ ಹೇಗಾದರೂ ಮಾಡಿ ಲವ್ ಮ್ಯಾರೇಜ್ ಆಗೇ ಆಗ್ತೀನಿ ಅನ್ನೋ ಒಂದು ಮನೋಭಾವ ಇವ್ರಿಗೆ ಇರುತ್ತೆ ಅಂತಲೇ ಹೇಳ್ಬೋದು. ಆದರೆ ಇವರು ಪ್ರೀತಿಯಲ್ಲಿ ಬೀಳೋದು ತುಂಬಾ ಕಮ್ಮಿ. ಬಿದ್ದರೆ ಮಾತ್ರ ಈ ರೀತಿ ಇವರು ತುಂಬಾ ಒಂದು ಜವಾಬ್ದಾರಿಯಿಂದ ಆ ಒಂದು ಸಂಬಂಧವನ್ನು ಇವರು ಉಳಿಸ್ಕೊಳ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಮುಂದಿನದಾಗಿ ನೀವು ಕನ್ಯಾ ರಾಶಿಯವರ ಒಂದು ಎಮೋಜಿಯನ್ನು ನೀವು ಸೆಲೆಕ್ಟ್ ಮಾಡಿದರೆ ಇವರು ತುಂಬಾ ಒಂದು ಎಮೋಷ್ನಲ್ ವ್ಯಕ್ತಿಗಳಾಗಿರ್ತಾರೆ. ಹಾಗೆ ಭಾವುಕ ವ್ಯಕ್ತಿಗಳಾಗಿರ್ತಾರೆ ಅಂತಲೇ ಹೇಳ್ಬೋದು. ಇವ್ರಿಗೆ ಈ ಒಂದು ಪ್ರೀತಿಯಲ್ಲಿ ತುಂಬಾ ಒಂದು ನಂಬಿಕೆ ಇರುತ್ತೆ. ಹಾಗೆ ಇವರು ತುಂಬ ಒಂದು ನಂಬಿರ್ತಾರೆ ಪ್ರೀತಿಯ ಬಗ್ಗೆ ಅಂತಲೇ ಹೇಳ್ಬೋದು. ಹಾಗೆ ಇವರು ಪ್ರೀತಿಯಲ್ಲಿ ತುಂಬಾ ಲಕ್ಕಿ ಕೂಡ ಆಗಿರ್ತಾರೆ. ಅಂದರೆ ಇವ್ರಿಗೆ ಸಿಗುವಂಥ ಪಾರ್ಟ್ನರ್ ಕೂಡ ಇವ್ರಿಗೆ ತುಂಬಾ ಒಂದು ಒಳ್ಳೆಯ ಒಂದು ಪಾರ್ಟ್ನರ್ ಆಗಿರ್ತಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಇವರಲ್ಲೂ ಕೂಡ ಹೆಚ್ಚಾಗಿ ಲವ್ ಮ್ಯಾರೇಜ್ ಆಗುವಂಥ ಒಂದು ಚಾನ್ಸಸ್ಗಳೇ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮುಂದಿನದಾಗಿ ನೀವು ತುಲಾರಾಶಿಯ ಒಂದು ಎಮೋಜನ್ನು ನೀವು ಸೆಲೆಕ್ಟ್ ಮಾಡಿದರೆ ಇವರು ಯಾವಾಗಲೂ ಒಂದು ಖುಷಿಯಾಗಿರುವಂಥ ಒಂದು ಮನುಷ್ಯರಾಗಿರ್ತಾರೆ ಅಂತಲೇ ಹೇಳ್ಬೋದು. ಯಾವುದೇ ವಿಷಯದಲ್ಲೂ ಕೂಡ ಇವರು ಇನ್ನೊಬ್ರಿಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಹಾಗೆ ಇವರು ತುಂಬಾ ಒಂದು ಜಾಲಿಯಾಗಿರ್ತಾರೆ ಅಂತಲೇ ಹೇಳ್ಬೋದು ಲೈಫಲ್ಲಿ. ಇನ್ನು ಇವ್ರಿಗೆ ಪ್ರೀತಿ ವಿಷಯಕ್ಕೆ ಬಂದರೆ ಇವರು ಸ್ವಲ್ಪ ಸೀರಿಯಸ್ ಆಗಿರ್ತಾರೆ ಅಂತಲೇ ಹೇಳ್ಬೋದು. ಅಂದರೆ ಇವರು ಅಷ್ಟಾಗಿ ಪ್ರೀತಿಯಲ್ಲಿ ಅಷ್ಟು ಈಸಿಯಾಗಿ ಬೀಳೋದಿಲ್ಲ. ಹಾಗಾಗಿ ಇವರು 90% ಆಫ್ ದಿ ಟೈಮ್ ಇವರು ಅರೇಂಜ್ ಮ್ಯಾರೇಜ್ ಆಗುವಂಥ ಒಂದು ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮುಂದಿನದಾಗಿ ನೀವು ವೃಶ್ಚಿಕ ರಾಶಿಯ ಒಂದು ಎಮೋಜಿಯನ್ನು ನೀವು ಸೆಲೆಕ್ಟ್ ಮಾಡಿದರೆ ಇವರು ತುಂಬಾ ಒಂದು ಪ್ರಾಕ್ಟಿಕಲ್ ವ್ಯಕ್ತಿಗಳಾಗಿರ್ತಾರೆ ಅಂತಲೇ ಹೇಳ್ಬೋದು. ವಿಶೇಷವಾಗಿ ಏನಪ್ಪ ಅಂದರೆ ಇವರು ಲೈಫ್ನ ತುಂಬಾ ಒಂದು ಸ್ಟ್ಯಾಂಡರ್ಡಾಗಿ ಲೀಡ್ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಆದರೆ ಇವರು ಪ್ರೀತಿಯಲ್ಲಿ ಬಿದ್ದರೆ ಮಾತ್ರ ತುಂಬಾ ಒಂದು ಜವಾಬ್ದಾರಿಯಿಂದ ಆ ಒಂದು ಪ್ರೀತಿಯನ್ನು ನಿಭಾಯಿಸ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಇವರು ತುಂಬಾ ಒಂದು ಕೇರ್ ಕೂಡ ಮಾಡ್ತಾರೆ ತನ್ನ ಒಂದು ಪಾರ್ಟ್ನರ್ಗೆ. ಹಾಗಾಗಿ ಇವರು ಆಲ್ಮೋಸ್ಟ್ ಇವರು ಲವ್ ಮ್ಯಾರೇಜ್ ಆಗುವಂಥ ಚಾನ್ಸಸ್ಗಳು ತುಂಬಾ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮುಂದಿನದಾಗಿ ನೀವು ಧನುರಾಶಿಯ ಒಂದು ಎಮೋಜಿಯನ್ನು ನೀವು ಸೆಲೆಕ್ಟ್ ಮಾಡಿದರೆ ಇವರು ತುಂಬಾ ಒಂದು ಚೂಸಿ ವ್ಯಕ್ತಿಗಳಾಗಿರ್ತಾರೆ. ಚೂಸಿ ಅಂದರೆ ತುಂಬಾ ಒಂದು ಏನಾದರೂ ಒಂದು ಮಾಡಬೇಕಂದ್ರೆ ಇವರು ತುಂಬಾ ಒಂದು ಸೆಲೆಕ್ಷನ್ಗಳನ್ನ ಹುಡುಕ್ತಾರೆ. ಅಂದರೆ ಆಪ್ಷನ್ಸ್ಗಳನ್ನ ನೋಡ್ತಾ ಇರ್ತಾರೆ. ಹಾಗಾಗಿ ಇವರು ಅಷ್ಟೊಂದು ಲವ್ ಅನ್ನೋ ಒಂದು ಫೀಲಿಂಗ್ಸ್ ಅಲ್ಲ ಅಷ್ಟೊಂದು ಸೀರಿಯಸ್ ಆಗಿ ಬೀಳೋದಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಇವರು ಅದ್ರ ಜೊತೆಗೆ ಇವರು ತುಂಬಾ ಒಂದು ಶೈ ವ್ಯಕ್ತಿಗಳಾಗಿರ್ತಾರೆ. ಅಂದರೆ ನಾಚಿಕೆ ಸ್ವಭಾವ ಜಾಸ್ತಿ ಇರುತ್ತೆ ಇವ್ರಿಗೆ ಅಂತಲೇ ಹೇಳ್ಬೋದು. ಹಾಗಾಗಿ ಇವರಲ್ಲಿ 90% ಆಫ್ ದ ಟೈಮ್ ಎಲ್ಲರೂ ಅರೇಂಜ್ ಮ್ಯಾರೇಜ್ ಆಗುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮುಂದಿನದಾಗಿ ನೀವು ಮಕರ ರಾಶಿಯ ಒಂದು ಎಮೋಜಿಯನ್ನು ನೀವು ಸೆಲೆಕ್ಟ್ ಮಾಡಿದರೆ ಇವರ ಒಂದು ಮೈಂಡ್ಸೆಟ್ ಹೇಗಿರುತ್ತೆ ಅಂದರೆ ಇವ್ರಿಗೆ ಪ್ರೀತಿಯಿಂದ ನಾವು ಪ್ರೀತಿ ಮಾಡೋದ್ರಿಂದ ಇನ್ನೊಬ್ಬರಿಗೆ ನೋವಾಗಬಾರ್ದು. ಅಂದರೆ ಇವರು ಫ್ಯಾಮಿಲಿಯಲ್ಲಿ ನೋವು ಮಾಡಿ ಇವ್ರಿಗೆ ಪ್ರೀತಿಯನ್ನು ಮಾಡಬಾರ್ದು ನಾವು ಅನ್ನೋ ಒಂದು ಥಿಂಕಿಂಗ್ ಇವರಿಗೆ ಇರುತ್ತೆ. ಇದೇ ಕಾರಣದಿಂದಾಗಿ 90% ಆಫ್ ದ ಟೈಮ್ ಇವರು ಅರೇಂಜ್ ಮ್ಯಾರೇಜ್ ಹಾಕುವಂಥ ಒಂದು ಚಾನ್ಸಸ್ಗಳು ತುಂಬಾ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮುಂದಿನದಾಗಿ ನೀವು ಕುಂಭರಾಶಿಯ ಒಂದು ಎಮೋಜಿಯನ್ನು ನೀವು ಸೆಲೆಕ್ಟ್ ಮಾಡಿದರೆ
ಇವರ ಒಂದು ಲೈಫಲ್ಲಿ ಇವರ ಒಂದು ಪ್ರಾಬ್ಲಮ್ ಏನಿರುತ್ತೆ ಅಂದರೆ ಇವರು ಯಾವುದನ್ನು ಇವರು ಜಾಸ್ತಿ ಇವರು ತೋರಿಸ್ಕೊಳ್ಳೋದಿಲ್ಲ. ಅಂದರೆ ಇವರು ಮನಸ್ಸಲ್ಲಿ ಯಾರ ಮೇಲಾದರೂ ಪ್ರೀತಿ ಹುಟ್ಟಿದ್ರು ಕೂಡ ಇವರು ಅಷ್ಟಾಗಿ ಅದನ್ನು ಇವರು ಆದಷ್ಟು ಬೇಗ ಅವರು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಿಲ್ಲ. ಅಂದರೆ ಅವ್ರ ಹತ್ರ ಹೋಗಿ ಹೇಳ್ಕೊಳ್ಳೋದಿಲ್ಲ. ಇದೇ ಕಾರಣದಿಂದಾಗಿ ಇವ್ರದ್ದು ಅರೇಂಜ್ ಮ್ಯಾರೇಜ್ ಆಗುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮುಂದಿನದಾಗಿ ನೀವು ಮೀನರಾಶಿಯ ಒಂದು ಎಮೋಜಿನ ನೀವು ಸೆಲೆಕ್ಟ್ ಮಾಡಿದರೆ, ಇವರು ಯಾವುದೇ ಒಂದು ವಿಷಯದಲ್ಲಾದರೂ ಕೂಡ ಅಂದರೆ ಏನಾದ್ರು ಒಂದು ಡಿಸಿಷನ್ ತೊಗೊಬೇಕಾದ್ರೂ ಕೂಡ ತುಂಬಾ ಒಂದು ಯೋಚನೆ ಮಾಡಿ ತಗೊಳ್ಳೋವಂಥ ಒಂದು ವ್ಯಕ್ತಿಗಳಾಗಿರ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಪ್ರೀತಿಯ ವಿಷಯದಲ್ಲೂ ಕೂಡ ಅಷ್ಟೇ, ಏನಾದ್ರು ಒಂದು ಪ್ರೀತಿ ಮಾಡಿದ್ರು ಕೂಡ ಇಡೀ ಎಲ್ಲ ಮನೆಯವ್ರನ್ನೂ ಕೂಡ ಒಪ್ಪಿಸಿನೇ ಇವರು ಮದುವೆ ಆಗುವಂಥ ಒಂದು ಮೈಂಡ್ ಸೆಟ್ ಇವ್ರಿಗೆ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ಈ ವಿಡಿಯೋಗೆ ಇಷ್ಟ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗೆಲ್ಲ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಒಂದು ರಾಶಿ ಅಂದರೆ ನೀವು ಯಾವ ಎಮೋಜಿನ ನೀವು ಸೆಲೆಕ್ಟ್ ಮಾಡಿದರೆ ಅದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮದು ಮ್ಯಾರೇಜ್ ಆಗಿದ್ದರೆ, ಲವ್ ಮ್ಯಾರೇಜ್ ಆಗಿದೆಯಾ ಅಥವಾ ಅರೇಂಜ್ ಮ್ಯಾರೇಜ್ ಆಗಿದೆಯಾ ತಿಳಿಸಿ. ಅಥವಾ ಇನ್ನೂ ನಿಮಗೆ ಮದುವೆ ಆಗಿಲ್ಲ ಅಂದರೆ ನೀವು ರಿಲೇಷನ್ಶಿಪ್ಪಲ್ಲಿದ್ದೀರಾ ಅಥವಾ ಇಲ್ವಾ, ನಿಮಗೆ ಅರೇಂಜ್ ಮ್ಯಾರೇಜ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆಯಾ, ಏನೋ ತಪ್ಪಾಗಿದ್ರು ಕೂಡ ನಮಗೆ ಅದನ್ನು ಬೇಕಾದ್ರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದಕ್ಕೆ ನಿಮಗೆ ರಿಪ್ಲೈ ಮೂಲಕ ನಿಮಗೆ ಉತ್ತರವನ್ನು ನಿಮಗೆ ಕೊಡ್ತೀನಿ. ಧನ್ಯವಾದಗಳು.